ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಅಲ್ಲಿ ನಾನು ಒಬ್ಬನೇ ಇದ್ದೀನಿ, ಪುಟ್ಟಿ ಅವರಿಲ್ಲ. ಏನಾಯ್ತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದ್ದಕ್ಕೆ ಪುಟ್ಟಿ ನಮ್ ಜೊತೆ ಇಲ್ಲ ಇವತ್ತು. ಸೊ ಇವತ್ತು ಬರ್ಬೇಕಿತ್ತು ಬೆಳಿಗ್ಗೆನೆ, ಬಟ್ ಏನೋ ಕಾರಣದಿಂದ ಬಂದಿಲ್ಲ. ಸೊ ಹೀಗಾಗಿ 2 ದಿವಸ ಗ್ಯಾಪ್ ಮಾಡಿದ್ವಿ. ಬಟ್ ಇನ್ ಮುಂದೆ ಡಿಲೇ ಮಾಡೋದ್ ಬೇಡ. ಅಟ್ ಲೀಸ್ಟ್ ಆಗಸ್ಟ್ 8 ಮತ್ತು 9 ಕರೆಂಟ್ ಅಫೇರ್ಸ್ ನ ನಾನು ಒಬ್ನಾದ್ರೂ ಹೇಳೋಣ. ಮುಂದೆ ನಾಳೆ ಆಗಸ್ಟ್ 10 ಮತ್ತು 11 ಕರೆಂಟ್ ಅಫೇರ್ಸ್ ಜೊತೆನ ಪುಟ್ಟಿ ಜೊತೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಇವತ್ತು ನಾನು ಬರೀ ಒಬ್ನೇ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಇವತ್ತು ದಿನದ ಕತೆ ಅಂತ ಹೇಳಿ ಇವತ್ತು ಆಗಸ್ಟ್ 8 ಮತ್ತು 9 ಗ್ಯಾಪ್ ಆಗಿರೋ ಕರೆಂಟ್ ಅಫೇರ್ಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಲ್ಲಪ್ಪ, ನೀವೇನ್ ಮಾಡಿವಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ಅಂತ. ಸೊ ಒಬ್ನೇ ಮಾಡೋದಕ್ಕೆ ನನಗೂ ಬೇಜಾರಾಗ್ತಿದೆ, ಏನ್ ಮಾಡಕ್ಕಾಗಲ್ಲ. ಸೊ ಈಗ ಏನಪ್ಪಾ ಅಂತಂದ್ರೆ ನಾವೆಲ್ಲ ಫೋಕಸ್ ಆಗಿರೋದು ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ, ಯಾರ್ಯಾರು ಯಾವ್ಯಾವ ಮೆಡಲ್ ಅನ್ನ ಗೆದ್ರು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಅದ್ರ ಬಗ್ಗೆ ಒಂದು ಬೇರೆ ಕ್ಲಾಸ್ ಅನ್ನ ಮಾಡ್ಬೇಕಂತ ಇದೆ, ಅದನ್ನ ವೇಟ್ ಮಾಡಿ ಮಾಡೋಣ. ಓಕೆ, ಸೊ ಈಗ ಏನಪ್ಪಾ ಅಂದ್ರೆ ಇದೇ ಟೈಮ್ ಅಲ್ಲಿ ಬೇರೆ ಸ್ಪರ್ಧೆಗಳು ಕೂಡ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ 20 ವರ್ಷದ ಒಳಗಿನ ಒಂದು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕೂಡ ನಡೀತು. ಈ ಒಂದು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಯಾರ್ಯಾರು ಪದಕ ಗೆದ್ರು ಅನ್ನೋದನ್ನು ಕೂಡ ಮೊದಲು ಹೇಳಿದ್ವಿ. ಅದರಲ್ಲಿ ಮತ್ತೊಂದು ಹೆಸರು ಯಾರು ಅಂತಂದ್ರೆ ಸೆಲ್ವಿ ಪಿ ತಿರುಮಾರನ್ ಅಂತ. ಸೆಲ್ವಿ ಪಿ ತಿರುಮಾರನ್ ಅವರು ಈ ಒಂದು 20 ವರ್ಷದ ಒಳಗಿನ ಒಂದು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಏನ್ ಮಾಡ್ತಾರೆ, ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಯಾವ ಸ್ಪರ್ಧೆಯಲ್ಲಿ ಅಂತಂದ್ರೆ ಟ್ರಿಪಲ್ ಜಂಪ್ ಅಲ್ಲಿ. ಸೊ ಟ್ರಿಪಲ್ ಜಂಪ್ ಅಲ್ಲಿ ಕಂಚಿನ ಪದಕನ ಗೆದ್ರು. ಸೊ ಇವರು ಸುಮಾರು 16.15 ಮೀಟರ್ ಅಷ್ಟು ದೂರದ ಒಂದು ಜಿಗಿತವನ್ನ ಮಾಡೋದರ ಮೂಲಕ ಈ ಸಾಧನೆ ಮಾಡಿದ್ದಾರೆ. ಸೊ ಬರೀ ಕಾಮನ್ವೆಲ್ತ್ ಬಗ್ಗೆ ಫೋಕಸ್ ಬೇಡ, ಕಾಮನ್ವೆಲ್ತ್ ಜೊತೆಗೆ ಈ ಟೈಮ್ ಅಲ್ಲಿ ಯಾವ್ಯಾವ ಸ್ಪರ್ಧೆಗಳು ನಡೀತು ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಮುಂದೆ ನಮ್ಮ ಒಂದು ಯೋಧರು ಭಾರತೀಯ ಸೇನೆಯಲ್ಲಿ, ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡುವಂತಹ ಒಂದು ಅಧಿಕಾರಿಗಳಿಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ IIM ಶಿಲ್ಲಾಂಗ್ ನವರು ಒಂದು ಹೊಸದಾದಂತಹ ಕೋರ್ಸ್ ಅನ್ನ ಆರಂಭಿಸಿದ್ದಾರೆ. ಸೊ ಅದು ಯಾವುದು ಅಂತಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್. ಸೊ ಇದು ಯಾರಿಗಿರುತ್ತೆ, ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಈ ಒಂದು ಕೋರ್ಸ್ ಅನ್ನ ಯಾರು ಸ್ಟಾರ್ಟ್ ಮಾಡಿದ್ರು, IIM ಶಿಲ್ಲಾಂಗ್ ನವರು ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್, ಈಗ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನು ಅಣುಬಾಂಬ್ಗಳನ್ನ ಸ್ಫೋಟ ಮಾಡಲಾಗಿತ್ತು, ಸೊ ಆ ಒಂದು ಪ್ರದೇಶಗಳು ಒಂದು ಹಿರೋಶಿಮಾ ಮತ್ತು ನಾಗಾಸಾಕಿ. ಓಕೆ, ಸೊ ಆಗಸ್ಟ್ 7ಕ್ಕೆ ಈ ಒಂದು ಬಾಂಬು ಹಿರೋಶಿಮಾ ಮೇಲೆ ಬಿತ್ತು. ಆಗಸ್ಟ್ 9ಕ್ಕೆ ಈ ಬಾಂಬ್ ಅನ್ನ ನಾಗಾಸಾಕಿ ಮೇಲೆ ಹಾಕಲಾಯಿತು. ಸೊ ಹೀಗಾಗಿ ಪ್ರತಿ ವರ್ಷ ಆಗಸ್ಟ್ 8ನ ಹಿರೋಶಿಮಾ ದಿನ, ಆಗಸ್ಟ್ 9ನ ನಾಗಾಸಾಕಿ ದಿನ ಅಂತ ಆಚರಣೆ ಮಾಡ್ತಾ ಇದೀವಿ. ಈ ವರ್ಷನೂ ಕೂಡ ಅದರ ಆಚರಣೆ ನಡೆಯಿತು. ಮುಂದೆ ಹುಲಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಚಕ್ರಧಾರಿ, ಆ ಒಂದು ಹುಲಿ ಸಂರಕ್ಷಣೆಯ ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಚಕ್ರಧಾರ ಫ್ಯಾಷನ್ ಸರಣಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಫ್ಯಾಷನ್ ಸರಣಿಯನ್ನ ಬಿಡುಗಡೆ ಮಾಡಿದ್ದು ಯಾರು ಅಂತಂದ್ರೆ ಕೇಂದ್ರ ಜವಳಿ ಸಚಿವಾಲಯದವರು, ಫ್ಯಾಷನ್ ಡಿಸೈನ್ ಕೌನ್ಸಿಲ್ ಆಫ್ ಇಂಡಿಯಾ, ವಾರ್ ಅಂಡ್ ವೆಸ್ಟ್ ಅಂತ ಹೇಳಿ, ಮುಂದೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ WWF ಅಂತ ಹೇಳ್ತೀವಲ್ಲ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, WWF ನವರು, ಕೇಂದ್ರ ಜವಳಿ ಸಚಿವಾಲಯದವರು, ಮುಂದೆ ಫ್ಯಾಷನ್ ಡಿಸೈನ್ ಕೌನ್ಸಿಲ್ ಆಫ್ ಇಂಡಿಯಾ, ವಾರ್ಫ್ ಅಂಡ್ ವೆಸ್ಟ್ ಅಂತ ಹೇಳಿ. ಸೊ ಈ 3 ಜನ ಸೇರ್ಕೊಂಡು ಏನ್ ಮಾಡಿದ್ರೆ ಚಕ್ರಧಾರ ಫ್ಯಾಷನ್ ಸರಣಿಯನ್ನ ತಗೊಂಡ್ ಬಂದಿದ್ದಾರೆ. ಯಾರಿಗಾಗಿ ತಗೊಂಡ್ ಬಂದಿದ್ದಾರೆ ಅಂದ್ರೆ ಹುಲಿಗಳ ಸಂರಕ್ಷಣೆಯ ಜಾಗೃತಿಯನ್ನ ನಮಗೆ ಮೂಡಿಸೋದಕ್ಕೆ. ಮುಂದೆ ಈಗ ಅಪ್ಪು ಸರ್ ಫೋಟೋ ನೋಡಿದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗಿದೆ ಏನಂತಂದ್ರೆ, ಅಪ್ಪು ಸರ್ ನಾವೇನ್ ಮಾಡಿದೀವಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನವೆಂಬರ್ 1ಕ್ಕೆ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದವರು ಘೋಷಣೆ ಮಾಡಿದ್ರು. ಸೊ ಕರ್ನಾಟಕ ರತ್ನ ಅದು ನಮ್ಮ ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವ. ಸೊ ಅದೇ ತರ ಲಡಾಖ್ ನಲ್ಲಿಯೂ ಕೂಡ ತಮ್ಮ ಒಂದು ಅತ್ಯುನ್ನತ ನಾಗರಿಕ ಗೌರವವನ್ನ ಕೊಡ್ತಿದ್ದಾರೆ. ಅದರ ಹೆಸರು ಏನಪ್ಪಾ ಅಂದ್ರೆ ದೀಪಾಲ್ ಎಂಗಮ್ ದುಸ್ತೌನ್ ಅಂತ ಹೇಳಿ. ದೀಪಾಲ್ ಎಂಗಮ್ ದುಸ್ತೂನ್ ಅನ್ನೋದು ಲಡಾಖ್ ನಲ್ಲಿ ಕೊಡುವಂತಹ ಆ ಒಂದು ಕೇಂದ್ರಾಡಳಿತ ಪ್ರದೇಶ ಕೊಡುವಂತಹ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ. ಸೊ ಈ ಒಂದು ಪ್ರಶಸ್ತಿಯನ್ನ ಟಿಬೆಟಿನ ಧರ್ಮಗುರು ಆದಂತಹ ದಲೈ ಲಾಮಾ ಅವರಿಗೆ ನೀಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಮುಂದೆ ಈಗ ಅಪ್ಪು ಸರ್ ಬಗ್ಗೆ ಹೇಳ್ಬೇಕು. ಅಪ್ಪು ಸರ್ ಬಗ್ಗೆ ಹೇಳೋದೇನಂತಂದ್ರೆ, ನಟರಾದಂತಹ ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ ರೈ ಅಂತ ಹೇಳ್ತೀವಲ್ಲ, ಸೊ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಥವಾ ಅಪ್ಪು ಸರ್ ಅವರ ಹೆಸರಲ್ಲಿ ಅಪ್ಪು ಎಕ್ಸ್ಪ್ರೆಸ್ ಅನ್ನುವಂತಹ ಆಂಬ್ಯುಲೆನ್ಸ್ ಗಳನ್ನ ಕೊಡುಗೆಯಾಗಿ ನೀಡ್ತಿದ್ದಾರೆ. ಎಲ್ಲಿಗೆ ನೀಡ್ತಾ ಇದ್ದಾರೆ ಅಂತಂದ್ರೆ ಮೈಸೂರಿನ ಹೆಡ್ಸ್ವರ್ತ್ ಸ್ಮಾರಕ ಆಸ್ಪತ್ರೆಗೆ. ಓಕೆ, ಸೊ ಅಪ್ಪು ಎಕ್ಸ್ಪ್ರೆಸ್ ಅನ್ನುವಂತಹ ಒಂದು ಆಂಬ್ಯುಲೆನ್ಸ್ ಗಳನ್ನ ಉಚಿತವಾಗಿ ನೀಡ್ತಾ ಇದ್ದಾರೆ. ಯಾರು ನೀಡ್ತಾ ಇದ್ದಾರೆ ಅಂದ್ರೆ ನಟರಾದಂತಹ ಪ್ರಕಾಶ್ ರಾಜ್ ಅವರು. ಸೊ ಖುಷಿ ಆಯ್ತು ಈ ಒಂದು ವಿಷಯ ಕೇಳಿ. ಮುಂದೆ ಏನಾಯ್ತಪ್ಪ ಅಂತಂದ್ರೆ, ಈಗ ಕೃಷ್ಣಾ ನದಿಯ ನೀರಿನ ಹಂಚಿಕೆ ಬಗ್ಗೆ ವಿವಾದ ಆಗಿತ್ತು. ಸೊ ಆ ವಿವಾದವನ್ನ ಪರಿಶೀಲನೆ ಮಾಡೋದಕ್ಕೆ ಒಂದು ಆಯೋಗ ರಚನೆ ಆಗಿತ್ತು. ಆ ಆಯೋಗದ ಹೆಸರು ಬಚಾವತ್ ಆಯೋಗ ಅಂತ. ಸೊ ಕೃಷ್ಣಾ ನದಿ ನೀರು ಹಂಚಿಕೆಗಾಗಿ ರಾಜ್ಯಗಳು ಸೇರ್ಕೊಂಡು ಏನು ಕೇಸ್ ಹಾಕಿದ್ರಲ್ಲ, ಅದನ್ನ ವಿಚಾರಣೆ ಮಾಡೋದಕ್ಕೆ ಬಚಾವತ್ ಆಯೋಗ ಅಂತ
ರಚನೆ ಆಗಿತ್ತು. ಬಚಾವತ್ ಆಯೋಗ ರಚನೆ ಮಾಡಿ ತಮ್ಮ ಅಂತಿಮ ತೀರ್ಪನ್ನು ಕೂಡ ಬಚಾವತ್ ಆಯೋಗ ಕೊಟ್ಟಿತ್ತು. ಆದ್ರೆ ಏನಾಗತ್ತಪ್ಪ ಅಂದ್ರೆ ಈ ಅಂತಿಮ ತೀರ್ಪನ್ನ ಕೊಟ್ಟಿದ್ದನ್ನ ಕೇಂದ್ರ ಸರ್ಕಾರದವರು ಅಧಿಸೂಚನೆ ಮೇಲೆ ಪ್ರಕಟಣೆ ಮಾಡಬೇಕಿತ್ತು, ಮಾಡಿಲ್ಲ. ಸೊ ಅಧಿಸೂಚನೆಯಲ್ಲಿ ಪ್ರಕಟಣೆ ಮಾಡದೆ ಇದು ಏನಾಗಲ್ಲ, ಜಾರಿಗೆ ಬರಲ್ಲ ಅಥವಾ ಇಂಪ್ಲಿಮೆಂಟ್ ಆಗಲ್ಲ. ಸೊ ಈ ಒಂದು ಹಂತ ಬಾಕಿ ಉಳಿದ ಕಾರಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಏನ್ ಮಾಡಿದ್ದಾವಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಂಟಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಇದರ ಅರ್ಥ ಏನಂದ್ರೆ ಏನಿಲ್ಲ, ಕೃಷ್ಣಾ ನದಿಯ ನೀರಿನ ಹಂಚಿಕೆ ಬಗ್ಗೆ ಬಚಾವತ್ ಆಯೋಗದವರು ಏನು ಅಂತಿಮ ತೀರ್ಪನ್ನ ಕೊಟ್ಟಿದ್ರಲ್ಲ ಅದನ್ನ ಕೇಂದ್ರ ಸರ್ಕಾರದವರು ಏನ್ ಮಾಡಬೇಕು, ಅಧಿಸೂಚನೆಯಲ್ಲಿ ಹೊರಡಿಸಿ ಜಾರಿಗೆ ತರುವಂತೆ ನೀವು ಒತ್ತಾಯ ಮಾಡಿ ಅಂತ ಹೇಳಿ ಕರ್ನಾಟಕ ಮಹಾರಾಷ್ಟ್ರದವರು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಈಗ ಇದು ಸ್ವಲ್ಪ ದಿವಸ ಟೈಮ್ ತಗೊಳುತ್ತೆ. ಈಗ ಸುಪ್ರೀಂ ಕೋರ್ಟ್ದವರು ಅರ್ಜಿ ವಿಚಾರಣೆ ಮಾಡಬೇಕು, ವಿಚಾರಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು, ಮುಂದೆ ಕೇಂದ್ರ ಸರ್ಕಾರದವರು ಅಧಿಸೂಚನೆಯಲ್ಲಿ ಇದನ್ನ ಹೊರಡಿಸಬೇಕು, ಯಾವುದು ಬಚಾವತ್ ಆಯೋಗ ನೀಡಿದಂತ ತೀರ್ಪನ್ನ. ಸೊ ಹೀಗಾಗಿ ಇದು 2 ಅಥವಾ 3 ತಿಂಗಳವರೆಗೆ ಈ ಒಂದು ಪ್ರೊಸೆಸ್ ಅಥವಾ ಈ ಒಂದು ಪ್ರೊಸೆಸ್ ಟೈಮ್ ತಗೊಳುತ್ತೆ. ಸೊ ಹೀಗಾಗಿ ಬಚಾವತ್ ಆಯೋಗ ಏನೇನು ತೀರ್ಪು ನೀಡಿತು, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು TMC ನೀರನ್ನ ಕೊಟ್ಟಿತ್ತು ಅನ್ನೋದನ್ನ ನೀವು ಒಂದ್ಸಾರಿ ಏನ್ ಮಾಡಬೇಕು, ರಿವೈಸ್ ಮಾಡಿ, ಒಂದ್ಸಾರಿ ರಿವಿಷನ್ ಮಾಡಿ. ಯಾಕಂದ್ರೆ 2-3 ತಿಂಗಳು ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮುಂದೆ ನಮ್ಮ ದೇಶದಲ್ಲಿರುವಂತಹ 1331 ಪಕ್ಷಿ ಪ್ರಭೇದಗಳ ಬಗ್ಗೆ ಪರಿಚಯನ್ನ ನೀಡೋದಕ್ಕಾಗಿ ಒಂದು ಪುಸ್ತಕ ಬಂದಿದೆ. ಆ ಪುಸ್ತಕದ ಹೆಸರು ಫೀಲ್ಡ್ ಗೈಡ್ ಬರ್ಡ್ಸ್ ಆಫ್ ಇಂಡಿಯಾ ಅಂತ. ಈ ಪುಸ್ತಕವನ್ನ ತಂದವರು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆ, ಪುಟ್ಟಿ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ರ ಅಂತ ನನಗೂ ಗೊತ್ತು. ನೆಕ್ಸ್ಟ್ ಲಾಸ್ಟ್ 1-2 ಸಾಲಿನಲ್ಲಿ ಇರುವಂತಹ ಒಂದು ನ್ಯೂಸ್ ಏನಪ್ಪಾ ಅಂತಂದ್ರೆ ಫಿಡೆ ಅಂತ. ಫಿಡೆ ಅಂದ್ರೆ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಂತ. ಇದರ ಉಪಾಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ನಮ್ಮ ಭಾರತದ ವಿಶ್ವನಾಥನ್ ಆನಂದ್ ಅವರು ಇದರ ಒಂದು ಉಪಾಧ್ಯಕ್ಷರಾಗಿದ್ದಾರೆ. ಸೊ ಹಾಗಾದ್ರೆ ಅಧ್ಯಕ್ಷರಾಗಿರೋರು ಯಾರು ಅಂತಂದ್ರೆ ಉಕ್ರೇನಿನ ಆರ್ಕಡಿ ಡ್ವೊರೋಕೋವಿಚ್ ಅನ್ನೋರು ಏನಾಗಿದ್ದಾರೆ ಈ ಒಂದು ಫಿಡೆದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಸೊ ಇವರು ಅಧ್ಯಕ್ಷರಾಗಿ ಆಗಿರೋದು ಇದು 2ನೇ ಅವಧಿಗೆ. ಯಾರು, ಆರ್ಕೆಡಿ ಡ್ವೊರೋಕೋವಿಚ್ ಅವರು ಆಯ್ಕೆ ಆಗಿರೋದು. ಬಟ್ ನಮ್ಮ ವಿಶ್ವನಾಥನ್ ಆನಂದ್ ಅವರು ಇದರ ಉಪಾಧ್ಯಕ್ಷರಾಗಿ ಫಸ್ಟ್ ಟೈಮ್ ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾರ್ಬನ್ ಮಾರುಕಟ್ಟೆ ಅಂತ ಹೇಳಿ. ಸೊ ಇದೊಂದು ಕಾನ್ಸೆಪ್ಟ್, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಹಸಿರು ಮನೆ ಅನಿಲಗಳು ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಶದಲ್ಲಿರುವಂತಹ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಒಂದು ಹಸಿರು ಮನೆ ಅನಿಲಗಳನ್ನ ಹೊರಸೂಸುವುದ 3 ಮುಖ್ಯ ವಲಯಗಳು ಯಾವುವು ಅಂತಂದ್ರೆ, ಒಂದು ಇಂಧನ, 2ನೇದು ಸ್ಟೀಲು, 3ನೇದು ಸಿಮೆಂಟ್. ಸೊ ಇವರು ಅತ್ಯಂತ ಹೆಚ್ಚಿನ ಹಸಿರು ಮನೆ ಅನಿಲಗಳನ್ನ ಹೊರಸೂಸ್ತಿದ್ದಾರೆ. ಸೊ ಇದನ್ನ ತಡಿಬೇಕು, ಅವರಿಗೆ ಯಾವುದೋ ಒಂದು ಮೂಲದಿಂದ ಹಸಿರು ಮನೆ ಅನಿಲಗಳನ್ನ ಹೊರಸೂಸುವಿಕೆಯ ಪ್ರಮಾಣವನ್ನ ಅಥವಾ ಶಕ್ತಿ ಮೂಲಗಳ ಪರಿವರ್ತನೆಯನ್ನ ಮಾಡೋ ಒಂದು ಉದ್ದೇಶದಿಂದ ನಮ್ಮ ದೇಶದಲ್ಲಿ ನಾವೇನ್ ಮಾಡ್ತಿದ್ವಿ, ನಮ್ಮದೇ ಆದಂತಹ ಒಂದು ಕಾರ್ಬನ್ ಮಾರ್ಕೆಟ್ ಅನ್ನ ಅಥವಾ ಇಂಗಾಲದ ಮಾರ್ಕೆಟ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಭಾರತ ಚಿಂತನೆ ನಡೆಸಿದೆ. ಸೊ ಇದು ಇಷ್ಟಕ್ಕೆ ಅರ್ಥ ಆಗಲ್ಲ, ಇದ್ರ ಬಗ್ಗೆ ಸ್ವಲ್ಪ ಸ್ಟೋರಿ ಇದೆ, ಅದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, 1992ರಲ್ಲಿ ಜಪಾನಿನ ಕ್ಯೂಟೋ ಅಂತ ಒಂದು ಊರು, ಆ ಕ್ಯೂಟೋದಲ್ಲಿ ಏನಾಯ್ತು, ಈ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯ ಬಗ್ಗೆ ಒಂದು ನಿರ್ಣಯ ಅಥವಾ ಒಂದು ಡಿಸಿಷನ್ ಅನ್ನ ತಗೊಂಡು ಆ ಡಿಸಿಷನ್ ಗೆ ನಾವು ಕ್ಯೂಟೋ ಪ್ರೋಟೋಕಾಲ್ ಅಥವಾ ಕ್ಯೂಟೋ ಶಿಷ್ಟಾಚಾರ ಅಂತ ಕರಿತೀವಿ. ಕ್ಯೂಟೋ ಶಿಷ್ಟಾಚಾರ, ಕ್ಯೂಟೋ ಅನ್ನೋದೇನು ಜಪಾನ್ ನಲ್ಲಿ ಇರುವಂತಹ ಒಂದು ನಗರ. ಸೊ ಅಲ್ಲಿ ನಡೆದಂತಹ ಒಂದು ಸಮ್ಮೇಳನ ಅಥವಾ ಶೃಂಗಸಭೆಯಲ್ಲಿ ಈ ಒಂದು ಡಿಸಿಷನ್ ಅನ್ನ ತಗೊಳ್ತೀವಿ. ಈ ಡಿಸಿಷನ್ ಅಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಕೆಲವು ದೇಶಗಳು ತಮ್ಮ ದೇಶದಲ್ಲಿ ಹೊರಸೂಸುವಂತ ಈ ಹಸಿರು ಅನಿಲಗಳ ಪ್ರಮಾಣವನ್ನ ಏನ್ ಮಾಡಿದ್ವಿ, ನಾವು ಫಿಕ್ಸ್ ಮಾಡಿದ್ವಿ, ನಿರ್ದಿಷ್ಟ ಗುರಿಯನ್ನ ಕೊಟ್ವಿ. ಸೊ ಈಗ ಇಂತಹ ದೇಶ ಇಷ್ಟೇ ಪ್ರಮಾಣದ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಅನಿಲಗಳನ್ನ ಬಿಡಬೇಕು, ಅದಕ್ಕಿಂತ ಹೆಚ್ಚಿಗೆ ಬಿಡಬಾರ್ದು ಅಂತ ಹೇಳಿದ್ವಿ. ಸೊ ಅದರಲ್ಲಿ ಒಂದು ಏನು ಕಾರ್ಬನ್ ಡೈಆಕ್ಸೈಡ್ ಅಂತ ತಗೋಣ. ಸೊ ಇನ್ ಕೇಸ್ ಆ ಒಂದು ಗುರಿಯನ್ನ ತಲುಪದೇ ಇದ್ರೆ ಇಷ್ಟು ಬಿಡಬೇಕಿತ್ತು, ಅದಕ್ಕಿಂತ ಹೆಚ್ಚಿನ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಟ್ರೆ ಮುಂದೆ ಅವ್ರಿಗೆ ಏನು ದಂಡ ಕೊಡಬೇಕು ಅಥವಾ ಅದನ್ನ ಯಾವ ರೀತಿ ಅವರು ನಿರ್ವಹಣೆ ಮಾಡಬೇಕು ಅಂತ ಅಂದಾಗ ಅಲ್ಲೇನಾಗತ್ತಪ್ಪ ಅಂದ್ರೆ ಒಂದು ಹೊಸದಾದಂತ ಮೆಕ್ಯಾನಿಸಮ್ ಬರುತ್ತೆ. ಅದನ್ನೇ ನಾವು ಕಾರ್ಬನ್ ಮಾರುಕಟ್ಟೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಎಕ್ಸ್ ಅನ್ನುವಂತ ದೇಶಕ್ಕೆ ಒಂದು ಮಿತಿಯನ್ನ ವಿಧಿಸಿದ್ವಿ, ಆ ಮಿತಿಗಿಂತ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನ ಅವರು
ವಾತಾವರಣಕ್ಕೆ ಬಿಟ್ರೆ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇರೆ ದೇಶದ ಸಾಧಿಸಿದಂತಹ ಈ ಕಡಿತದ ಪ್ರಮಾಣವನ್ನ ಖರೀದಿಸಿ ಅದನ್ನ ತನ್ನದಂತ ಲೆಕ್ಕ ತೋರಿಸ್ಬೇಕು. ಸೊ ಈಗ ಕೂಡ ಅರ್ಥ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಎಕ್ಸ್ ದೇಶನವರಿಗೆ ನಾವು ಮಿತಿಯನ್ನು ಹಾಕಿದ್ವಿ, ಆ ಮಿತಿಗಿಂತ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ರು. ಸೊ ಎಷ್ಟು ಮಿತಿಗಿಂತ ಹೆಚ್ಚು ಬಿಡ್ತಾರ, ಆ ಲಿಮಿಟ್ ಗಿಂತ ಜಾಸ್ತಿ ಬಿಡ್ತಾರಲ್ಲ ಅಷ್ಟು ಬೇರೆ ದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಭಾರತದಲ್ಲಿ ನಾವು ಅರಣ್ಯವನ್ನ ಅಭಿವೃದ್ಧಿ ಮಾಡಿದ್ವಿ. ಸೊ ಒಂದು ಕಿಲೋಮೀಟರ್ ಅರಣ್ಯವನ್ನ ಹೆಚ್ಚು ಮಾಡಿದ್ವಿ. ಸೊ 1 ಕಿಲೋಮೀಟರ್ ಅರಣ್ಯ ಹೆಚ್ಚು ಮಾಡೋದ್ರಿಂದ ನಾವು ವಾತಾವರಣಕ್ಕೆ ಹೋಗುವಂತಹ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟು ಕಡಿಮೆ ಮಾಡಿದ್ವಿ ಅಂತ ಬರ್ತಲ್ಲ, ಸೊ ಅದನ್ನ ತಾವು ಮಾಡಿದ ಸಾಧನೆ ಅಂತ ತೋರಿಸ್ಕೋಬೇಕು. ಸೊ ನೋಡಿ, ಈಗ ಎಕ್ಸ್ ಅನ್ನೋ ದೇಶಕ್ಕೆ ಇತ್ತು ಟಾರ್ಗೆಟ್, ಆ ಟಾರ್ಗೆಟ್ ಅನ್ನು ಅವ್ರು ರೀಚ್ ಮಾಡಿಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಬಿಟ್ರು. ಭಾರತದಲ್ಲಿ ನಾವೇನ್ ಮಾಡಿದ್ವಿ, 1 ಕಿಲೋಮೀಟರ್ ಅಷ್ಟು ಅರಣ್ಯವನ್ನ ಹೆಚ್ಚು ಮಾಡಿದ್ವಿ. ಸೊ ಅರಣ್ಯ ಹೆಚ್ಚು ಮಾಡಿದಾಗ ಇವರು ನಮ್ಮ ದೇಶದಲ್ಲಿ ಹೆಚ್ಚಾದ ಅರಣ್ಯದಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರಮಾಣ ಕಡಿಮೆ ಆಯ್ತಲ್ಲ ಅದನ್ನ ತಮ್ಮದಂತ ತೋರಿಸಬಹುದು. ಯಾವಾಗ ತೋರಿಸಬಹುದು ಅಂತಾನೆ ನಮಗೇನ್ ಮಾಡ್ಬೇಕು, ಅದಕ್ಕೆ ದುಡ್ಡನ್ನ ಕೊಡಬೇಕು. ಓಕೆ, ಸೊ ಇದನ್ನೇ ನಾವು ಮಾರ್ಕೆಟ್ ಅಂತ ಹೇಳ್ತೀವಿ. ಬರೀ ಅರಣ್ಯ ಬೆಳೆಸೋದಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್ ಈಗ CFL ಅಂತ ಬಂತು, ಅಥವಾ ಈಗ ನಾವು LED ಲೈಟ್ಸ್ ಗಳನ್ನ ಬಳಸ್ತಿದೀವಿ. LED ಲೈಟ್ಸ್ ಗಳನ್ನ ಬಳಸೋದ್ರಿಂದ ವಿದ್ಯುತ್ತಿನ ಬಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ವಿದ್ಯುತ್ ಉತ್ಪಾದನೆಯಲ್ಲಿ ಆಗುವಂತಹ ಕಾರ್ಬನ್ನಿನ ಹೊರಸೂಸುವಿಕೆ ಕಡಿಮೆ ಆಗುತ್ತೆ. ಸೊ ಈ ರೀತಿ ಸ್ಟೆಪ್ಸ್ ಅನ್ನ ತಗೊಂಡಾಗ್ಲೂ ಕೂಡ ನಾವೇನ್ ಮಾಡ್ತಿದ್ವಿ, ಕಾರ್ಬನ್ ಕ್ರೆಡಿಟ್ಸ್ ಅಂತ ಮಾಡ್ತಾ ಇದ್ವಿ. ಸೊ ಮೊದಲು ಬಳಸಿದಂತಹ ಲೈಟ್ ಗಿಂತ ಬದಲಾಗಿ CFL ಬಳಸಿ ಅಥವಾ LED ನ ಬಳಸಿ ನಾವು ಎಷ್ಟು ಕಾರ್ಬನ್ ಪ್ರಮಾಣವನ್ನ ನಮ್ಮ ದೇಶದಲ್ಲಿ ಕಡಿಮೆ ಮಾಡ್ತಿದ್ವಲ್ಲ ಅದನ್ನ ಬೇರೆ ದೇಶಕ್ಕೆ ನಾವು ಏನ್ ಮಾಡ್ತಾ ಇದ್ವಿ, ಪ್ರಮಾಣವನ್ನ ನಾವು ಬೇರೆ ದೇಶಕ್ಕೆ ಮಾರುತ್ತಾ ಇದ್ವಿ. ಸೊ ಇದನ್ನ ನಾವು ಅವ್ರು ತಮ್ಮ ದೇಶದ ಲೆಕ್ಕದಲ್ಲಿ ಇದನ್ನ ತಗೊಳ್ತಾ ಇದ್ವಿ. ಸೊ ಇಂತಹ ಒಂದು ಮೆಕ್ಯಾನಿಸಮ್ಗೆ ಕಾರ್ಬನ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇಂತಹ ಮಾರ್ಕೆಟ್ ಅನ್ನ ನಮ್ಮ ದೇಶದಲ್ಲಿ 3 ವಲಯಗಳಿಗೆ, ಒಂದು ಇಂಧನ, ಇನ್ನೊಂದು ಸ್ಟೀಲು ಮತ್ತೆ ಸಿಮೆಂಟ್, ಸೊ ಇವುಗಳಿಗೆ ತರಬೇಕಂತ ನಮ್ಮ ದೇಶದಲ್ಲಿ ಡಿಸಿಷನ್ ಮಾಡ್ತಿದ್ದಾರೆ. ಸೊ ಈಗ ಯಾವುದೋ ಒಂದು ಇಂಧನ ಕಂಪನಿದವರಿಗೆ ನಾವು ಫಿಕ್ಸ್ ಮಾಡಿದೀವಿ, ನೀವು ಇಷ್ಟೇ ಪ್ರಮಾಣದ ಹಸಿರು ಮನೆ ಅನಿಲಗಳನ್ನ ಹೊರಸೂಸ್ಬೇಕು, ಇದಕ್ಕಿಂತ ಜಾಸ್ತಿ ಸೂಸಿದ್ರೆ ಅಥವಾ ಜಾಸ್ತಿ ಹೊರಗಡೆ ಹಾಕಿದ್ರೆ ನೀವೇನ್ ಮಾಡಬೇಕು, ನಮ್ಮ ದೇಶದಲ್ಲಿ ಯಾರೋ ಒಂದು ಅರಣ್ಯ ಬೆಳೆಸಿದ್ರು ಅಥವಾ LED ಲೈಟ್ಸ್ ಗಳನ್ನ ಯಾರೋ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಓಕೆ, ಸೊ ಅವರಿಂದ ನೀವೇನ್ ಮಾಡಬೇಕು, ಈ ಕ್ರೆಡಿಟ್ ಗಳನ್ನ ಖರೀದಿ ಮಾಡಬೇಕು. ಸೊ ಇಂತಹ ಮಾರ್ಕೆಟ್ ನಮ್ಮ ದೇಶದಲ್ಲಿ ಬರುತ್ತೆ. ಒಳ್ಳೆ ಡಿಸಿಷನ್. ಮುಂದೆ ಏನಾಗುತ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ ರಾಜೀವ್ ಗೌಬಾ ಅವರಿದ್ರು. ಸೊ ಅವರು ರಿಟೈರ್ಡ್ ಆಗ್ತಾ ಇದ್ರು. ಅವರ ಒಂದು ಅಧಿಕಾರ ಅವಧಿಯನ್ನ 1 ವರ್ಷ ಹೆಚ್ಚು ಮಾಡೋದಕ್ಕೆ ಒಂದು ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರದವರು ತಗೊಂಡಿದ್ದಾರೆ. ಯಾರ್ದು, ಕ್ಯಾಬಿನೆಟ್ ಸೆಕ್ರೆಟರಿ ಅಥವಾ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಅವರು. ಇನ್ನು 1 ವರ್ಷ ಇವರೇ ಇರ್ತಾರೆ. ಈ ಒಂದು ಡಿಸಿಷನ್ ಅನ್ನ ಯಾರು ತಗೊಳ್ತಾರ ಅಂತಂದ್ರೆ ಒಂದು ಸಮಿತಿ ತಗೊಳುತ್ತೆ. ಆ ಸಮಿತಿ ಇಂಪಾರ್ಟೆಂಟ್ ಏನಂದ್ರೆ ನೇಮಕಾತಿ ಸಂಪುಟ ಸಮಿತಿ ಅಥವಾ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ಅಂತ. ಸೊ ಈ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಅಲ್ಲಿ ಇಬ್ಬರೇ ಇರ್ತಾರೆ, ಒಬ್ರು ಪ್ರಧಾನಿಗಳು, ಇನ್ನೊಬ್ರು ಗೃಹ ಸಚಿವರು. ಸೊ ಇಬ್ಬರೇ ಕೂತ್ಕೊಂಡು ಡಿಸಿಷನ್ ತಗೊಳ್ಳುವಂತಹ ಒಂದು ಸಣ್ಣದಾದಂತಹ ಸಮಿತಿ, ಬಹಳ ಪವರ್ಫುಲ್ ಆಗಿರುವಂತಹ ಸಮಿತಿ ನಾವೇನಂತ ಹೇಳಿದ್ವಿ, ನೇಮಕಾತಿ ಸಂಪುಟ ಸಮಿತಿ ಅಂತ. ಇವ್ರ ನಿರ್ಣಯ ತಗೊಂಡಿದ್ದು ಯಾರ್ದಿದೆ, ಈಗ ನಮಗ್ ನೋಡ್ತಾ ಇರೋದು ಸಂಪುಟ ಕಾರ್ಯದರ್ಶಿಯ ಒಂದು ಹುದ್ದೆ ಬಗ್ಗೆ, ನೇಮಕಾತಿ ಬಗ್ಗೆ ಡಿಸಿಷನ್ ತಗೊಂಡ್ರು. ಸೊ ಇದರಲ್ಲಿ ಯಾರು ಇರ್ತಾರೆ, ಒಬ್ರು ಪ್ರಧಾನಮಂತ್ರಿಗಳು, ಇನ್ನೊಬ್ರು ಗೃಹ ಮಂತ್ರಿಗಳು ಇರ್ತಾರೆ. ಸೊ ಪ್ರಧಾನಮಂತ್ರಿಗಳು ಆಬ್ವಿಯಸ್ಲಿ ಇದರ ಒಂದು ಅಧ್ಯಕ್ಷರು, ಇದರ ಸದಸ್ಯರು ಯಾರು ಅಂತಂದ್ರೆ ಗೃಹ ಸಚಿವರು. ಸಿಂಪಲ್ ಆಗಿದೆ, ಬಟ್ ಮೋಸ್ಟ್ ಪವರ್ಫುಲ್ ಕಮಿಟಿ ಇದು ಕೂಡ ಒಂದಾಗಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 75 ಅನ್ನುವಂತಹ ಒಂದು ನಂಬರ್ ಈ ವರ್ಷ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು 75ನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಇನ್ನು 5 ದಿವಸ ಉಳಿದಿದೆ. 5 ದಿವಸ ಇವತ್ತು ಮುಗೀತಂತ ಅನ್ಕೊಂಡ್ರೆ ಇನ್ನು 4 ದಿವಸ ಬಿಟ್ರೆ ನಾವು ನಮ್ಮ ದೇಶದ 75ನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಚೆಸ್ ನಲ್ಲಿ 75ನೇ ಒಂದು ಗ್ರ್ಯಾಂಡ್ ಮಾಸ್ಟರ್ ಕೂಡ ಸಿಕ್ಕರು. ಯಾರು ಅಂತಂದ್ರೆ ಭಾರತದ ವಿ ಪ್ರಣವ್ ಅಂತ. ಓಕೆ, ಸೊ ವಿ ಪ್ರಣವ್ ಅವರು ಏನಾಗಿದ್ದಾರೆ, ದೇಶದ 75ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಸೊ 75 ಅನ್ನುವಂಥ ನಂಬರ್ ಅನ್ನ ಈ ವರ್ಷ ಎಲ್ಲೇ ಬಂದ್ರು ಮಿಸ್ ಮಾಡಬೇಡಿ, ಅದ್ರ ಬಗ್ಗೆ ಫೋಕಸ್ ಮಾಡಲೇಬೇಕು. ಸೊ ಏನಾಯ್ತಪ್ಪ ಅಂದ್ರೆ ರೊಮೇನಿಯಾನಲ್ಲಿ ಚೆಸ್ ಟೂರ್ನಮೆಂಟ್ ನಡೀತು. ಚೆಸ್ ಟೂರ್ನಮೆಂಟ್ ಅಲ್ಲಿ ವಿ ಪ್ರಣವ್ ಅವರು ಗೆದ್ರು. ಹೀಗಾಗಿ ಭಾರತದ 75ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಸೊ ಇದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ, ಚೆನ್ನೈಯಲ್ಲಿ ಏನಾಯ್ತು, ಚೆಸ್ ಒಲಿಂಪಿಯಾಡ್ ಕೂಡ ನಡೆದು ಅದು ಕೂಡ ಮುಗಿದಿದೆ. ಸೊ ಇದೇ ನಡೆದಿದ್ದಲ್ಲಿ ತಮಿಳುನಾಡಲ್ಲಿ. ಸೊ 75 ಜನ ಗ್ರ್ಯಾಂಡ್ ಮಾಸ್ಟರ್ಸ್ ಭಾರತದಲ್ಲಿ ಆದ್ರೆ ವಿ ಪ್ರಣವ್ ಅವರು
ಎಲ್ಲಿಯವರು ಅಂತಂದ್ರೆ ತಮಿಳುನಾಡಿನವರು. ಸೊ ದೇಶಕ್ಕೆ ಬಂದಂತ 75 ಗ್ರ್ಯಾಂಡ್ ಮಾಸ್ಟರ್ಸ್ ಅಲ್ಲಿ ತಮಿಳುನಾಡಿನ ಪಾತ್ರ ಎಷ್ಟಂದ್ರೆ 27 ಗ್ರ್ಯಾಂಡ್ ಮಾಸ್ಟರ್ಸ್ ಅನ್ನ ಕೊಟ್ಟಿದೆ. ಸೊ ನೋಡಿ 75ರಲ್ಲಿ 27 ಜನ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿರೋದು ತಮಿಳುನಾಡಲ್ಲಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವಿ ಪ್ರಣವ್ ಅವರು ಕೂಡ ತಮಿಳುನಾಡಿನವರು. ಸೊ ಇಂಥ ಒಂದು ಪಟ್ಟಿಯಲ್ಲಿ ಎಂತೆಂಥವ್ರು ಇದ್ದಾರೆ ಅಂದ್ರೆ ವಿಶ್ವನಾಥಾನಂದ್, ಇವಾಗಲೇ ಹೇಳಿದಲ್ಲ ಫಿಡೆದಲ್ಲಿ ಉಪಾಧ್ಯಕ್ಷರಾಗಿರುವಂತಹ ವಿಶ್ವನಾಥಾನಂದ್ ಕೂಡ ತಮಿಳುನಾಡಿನವರು. ಮತ್ತೆ ಡಿ ಗುಕೇಶ್ ಅಂತ, ಅದ್ರ ಜೊತೆ ಪ್ರಜ್ಞಾನಂದ್ ಅಂತ, ಪ್ರಜ್ಞಾನಂದ್ ಬಹಳ ಚಿಕ್ಕ ವಯಸ್ಸಿನ ಒಬ್ಬ ಗ್ರ್ಯಾಂಡ್ ಮಾಸ್ಟರ್. ಸೊ ಈ ರೀತಿಯಾಗಿ ಟೋಟಲ್ ಆಗಿ 27 ಗ್ರ್ಯಾಂಡ್ ಮಾಸ್ಟರ್ಸ್ ಅನ್ನ ಭಾರತಕ್ಕೆ ನೀಡಿದಂತ ಒಂದು ಕೀರ್ತಿ ತಮಿಳುನಾಡಿಗೆ ಸಲ್ಲುತ್ತೆ. ಇದರ ಜೊತೆಗೆ ದೇಶಕ್ಕೆ 75ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ವಿ ಪ್ರಣವ್ ಅವರು ಕೂಡ ಆಗಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ವಿಷಯ ಮಿಯಕಾವಿ ವಿಧಾನ ಅಂತ. ಮಿಯಕಾವಿ ವಿಧಾನ. ಸೊ ಈ ವಿಧಾನವನ್ನ ನಾವು ಎದಕ್ ಬಳಸ್ತಾ ಇದ್ದೀವಿ ಅಂತಂದ್ರೆ ನಗರ ಪ್ರದೇಶದಲ್ಲಿ ಎಲ್ಲಿ ಅರಣ್ಯ ಬೆಳೆಸೋದಕ್ಕೆ ಬಹಳ ಕಡಿಮೆ ಜಾಗ ಇದೆಯಲ್ಲ ಅಂತ ಒಂದು ಕಡಿಮೆ ಜಾಗದಲ್ಲಿ ದಟ್ಟವಾದಂತಹ ಅರಣ್ಯ ಬೆಳೆಯೋದಕ್ಕೆ ಮಿಯಕಾವಿ ವಿಧಾನವನ್ನ ಬಳಸ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ ಸಣ್ಣದಾದಂತಹ ಪ್ರದೇಶ, ಒಂದು 3 ಮನೆ ಕಟ್ಟಿಸುವಂತ ಜಾಗದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ದಟ್ಟದಾದಂತಹ ಅರಣ್ಯವನ್ನ ಒಂದು 3 ರಿಂದ 4 ವರ್ಷದಲ್ಲಿ ಬೆಳೆಸ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರತಿ 2 ಅಥವಾ 4 ಚದರ ಮೀಟರ್ಗೆ ಒಂದೊಂದು ಮರವನ್ನ ಬೆಳೆಸಿ 2 ರಿಂದ 3 ವರ್ಷದಲ್ಲಿ ಈ ಒಂದು ಬರಿದಾದಂತಹ ಪ್ರದೇಶವನ್ನ ದಟ್ಟ ಅರಣ್ಯದಿಂದ ಮಾಡ್ತೀವಿ. ಸೊ 2 ರಿಂದ 3 ವರ್ಷದಲ್ಲಿ ಇವು ಸೆಲ್ಫ್ ಸಸ್ಟೈನಿಂಗ್ ಅಥವಾ ಪರಾಧೀನ, ಏನು ಮಳೆ ನೀರ್ ಹಾಕೋದ್ ಬೇಡ, ಏನ್ ಬೇಕಾಗಿಲ್ಲ, ತನಗ್ ತಾನೇ ಬೆಳೆಯುವಂತಹ ಒಂದು ದಟ್ಟ ಅರಣ್ಯವಾಗಿ ಪರಿವರ್ತನೆ ಆಗುತ್ತೆ. ಸೊ ಇಂತಹ ಒಂದು ವಿಧಾನಕ್ಕೆ ಏನಂತ ಕರಿತೀವಿ, ಮಿಯಕಾವಿ ವಿಧಾನ ಅಂತ ಕರಿತೀವಿ. ಸೊ ಮಿಯಕಾವಿ ವಿಧಾನ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದು ಕ್ವಶನ್ ಬರುವಂತ ಚಾನ್ಸ್ ಇದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗುರು ಕಾ ಭಾಗ್ ಮೋರ್ಚಾ ಅಂತ ಹೇಳಿ. ಗುರು ಕಾ ಭಾಗ್ ಮೋರ್ಚಾ ಅನ್ನೋದು ಒಂದು ಆಂದೋಲನ. ಈ ಆಂದೋಲನ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿತ್ತು. ಸೊ ಸಿಖ್ ಧರ್ಮದ ಪವಿತ್ರ ಸ್ಥಳಗಳ ಸುಧಾರಣೆಗೆ ಕೈಗೊಂಡಂತ ಒಂದು ಆಂದೋಲನಕ್ಕೆ ಏನಂತ ಹೆಸರಿದೆ, ಗುರು ಕಾ ಭಾಗ್ ಮೋರ್ಚಾ ಅಂತ ಇದೆ. ಸೊ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಗುಕ್ಕೇವಳ್ಳಿ ಹಳ್ಳಿಯ ಒಂದು ಗುರು ಕಾ ಭಾಗ್ ಅನ್ನುವಂತ ಒಂದು ಉದ್ಯಾನಕ್ಕೆ ಸಿಖ್ ಧರ್ಮಗುರು ಆದಂತಹ ಅರ್ಜುನ್ ದೇವ್ ಮತ್ತು ಗುರು ತೇಗ್ ಬಹಾದೂರ್ ಏನ್ ಮಾಡ್ತಾರೆ, ಭೇಟಿಯನ್ನ ನೀಡುತ್ತಾರೆ. ಸೊ ಹೀಗೆ ಇಬ್ಬರು ಸಿಖ್ ಧರ್ಮಗುರುಗಳು ಭೇಟಿ ನೀಡಿದಂತಹ ಅರ್ಜುನ್ ದೇವ್ ಮತ್ತೆ ತೇಜ್ ಬಹಾದೂರ್ ಅವರು ನೀಡಿದ ಸ್ಥಳ ಯಾವುದು, ಗುಕ್ಕೇವಹಳ್ಳಿ ಒಂದು ಗುರು ಕಾ ಭಾಗ್ ಅನ್ನುವಂತ ಒಂದು ಪ್ರದೇಶ. ಸೊ ಹೀಗಾಗಿ ಸಿಖ್ಖರಿಗೆ ಇದೊಂದು ಪವಿತ್ರ ಸ್ಥಳ ಅಂತ ಇತ್ತು. ಸೊ ಹೀಗೆ ಪವಿತ್ರ ಸ್ಥಳ ಅಂತ ಡೆವಲಪ್ ಆಗ್ತಾ ಇತ್ತು. ಸೊ ಮುಂದೆ ಏನಾಗುತ್ತೆ, ಆ ಒಂದು ಸ್ಥಳವನ್ನ ನಿರ್ವಹಣೆ ಮಾಡೋದ್ರಲ್ಲಿ ಭ್ರಷ್ಟಾಚಾರ ತಲೆದೂರುತ್ತೆ. ಸೊ ಇಲ್ಲಿದ್ದಂತಹ ಮಠಾಧೀಶರು ಅಥವಾ ಗುರುದ್ವಾರ ನೋಡ್ಕೊಳ್ಳೋರು ಸೊ ಭ್ರಷ್ಟಾಚಾರಿಗಳಾಗ್ತಾರೆ, ಜನರಿಂದ ಆ ಒಂದು ಹಣವನ್ನ ಲೂಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಷ್ಟು ದಿವಸ ಅಂತ ಲೂಟಿ ಮಾಡ್ತಾರೆ. ಸೊ ಮುಂದೆ ಏನಾಗುತ್ತೆ, 1922ರಲ್ಲಿ ಈ ಒಂದು ಗುರು ಕಾ ಭಾಗ್ ಮೋರ್ಚಾ ಅಥವಾ ಈ ಒಂದು ಆಂದೋಲನ ಆರಂಭಿಸಿದ್ರು. ಅಂದ್ರೆ ಈ ಪವಿತ್ರ ಸ್ಥಳದಲ್ಲಿ ಏನಾಗ್ಬಾರ್ದು, ಭ್ರಷ್ಟಾಚಾರ ಇರಬಾರ್ದು ಅಂತ 1922ರಲ್ಲಿ ಇಂಥ ಒಂದು ಗುರು ಕಾ ಭಾಗ್ ಮೋರ್ಚಾ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಟಾರ್ಟ್ ಆಗಿ ಈಗೇನಾಯ್ತು, 100 ವರ್ಷ ಆಯ್ತು, 100 years ಆಯ್ತು. ಯಾವ್ದು ಗುರು ಕಾ ಭಾಗ್ ಮೋರ್ಚಾ ಅಂತ ಯಾರಿಗೆ ಸಂಬಂಧಪಟ್ಟಿತ್ತು, ಸಿಖ್ ಧರ್ಮದವ್ರಿಗೆ ಸಂಬಂಧಪಟ್ಟಿತ್ತು. ಯಾಕೆ ಮಾಡಿದ್ರು ಅಂತಂದ್ರೆ ಇಲ್ಲಿ ಭ್ರಷ್ಟಾಚಾರ ತೆಗೆದೋರಿತ್ತು, ಭ್ರಷ್ಟಾಚಾರ ನಡಿಬಾರ್ದು ಅಂತ ತಂದಂತಹ ಒಂದು ಸುಧಾರಣೆ ಯಾವುದು, ಗುರು ಕಾ ಭಾಗ್ ಮೋರ್ಚಾ ಅಂತ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆದಂತಹ ವಿನಯ್ ಕುಮಾರ್ ಸಕ್ಸೇನಾ ಒಂದು ಹೊಸದಾಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ರಸ್ತೆ ಒಂದು ವಾರ ಅಂತ ಹೇಳಿ ಹೊಸ ಒಂದು ಕಾರ್ಯಕ್ರಮ ತಂದಿದ್ದಾರೆ. ಸೊ ಅಂದ್ರೆ ನವದೆಹಲಿಯ ಮಹಾನಗರ ಪಾಲಿಕೆಯ ಅಡಿಯಲ್ಲಿ ಬರುವಂತಹ 15 ಪ್ರಮುಖ ರಸ್ತೆಗಳನ್ನ, ಆ ಇಂಪಾರ್ಟೆಂಟ್ ಆಗಿರುವಂತಹ 15 ರಸ್ತೆಗಳನ್ನ ಒಂದು ವಾರಕ್ಕೆ ಒಂದು ರಸ್ತೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಫೋಕಸ್ ಏನು, ಒಂದು ವಾರ ಬರೀ ಒಂದು ರೋಡ್ ಅನ್ನ ಏನ್ ಮಾಡ್ಬೇಕು, ಫೋಕಸ್ ಮಾಡ್ಬೇಕು. ಸೊ ಈ ರೀತಿ 15 ವಾರಗಳಲ್ಲಿ ಪ್ರಮುಖವಾದಂತಹ 15 ರೋಡ್ಗಳನ್ನ ರಿಪೇರಿ ಮಾಡಿ ಮತ್ತು ಅವುಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡುವಂತಹ ಒಂದು ಕೆಲಸಕ್ಕೆ ಅವ್ರು ಏನೆಂದಿದ್ದಾರೆ, 1 week 1 road ಇನಿಷಿಯೇಟಿವ್ ಅಥವಾ ಒಂದು ವಾರ ಒಂದು ರಸ್ತೆ ಒಂದು ವಾರ ಅನ್ನುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ನಾವು ಬಹಳಷ್ಟು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಸೌತ್ ಕೊರಿಯಾ ಅಂತ ಹೇಳ್ತೀವಿ. ದಕ್ಷಿಣ ಕೊರಿಯಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 5 ವರ್ಷಕ್ಕೆ ಒಂದು ನಗರ ಅಂತ ಹೇಳಿ, 5 ವರ್ಷಕ್ಕೆ ಒಂದು ನಗರ ಅಂತ ಹೇಳಿ ಒಂದು ನಗರವನ್ನ ಕಂಪ್ಲೀಟ್ ಆಗಿ ಡೆವಲಪ್ ಮಾಡ್ತಾರೆ. ಅಥವಾ ನಾವು ನೋಡಿದ್ವಿ ಮೊನ್ನೆ ದಿವಸ ಸಂಸದ್ ಆದರ್ಶ ಗ್ರಾಮ ಯೋಜನಾ ಅಂತ ಹೇಳಿ, ಇದನ್ನ 2014ರಿಂದ ತಗೊಂಡ್ ಬಂದ್ರು. ಓಕೆ, ಸೊ ನಮ್ಮ ಎಂಪಿಗಳು, ನಮ್ಮ ಸಂಸದರು ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಇರ್ತಾರಲ್ಲ, ಅವರು 1 ವರ್ಷದಲ್ಲಿ ಏನು ಉದ್ಧಾರ ಮಾಡಬೇಡ, ಬರೀ ಒಂದು ಗ್ರಾಮವನ್ನ ಏನ್ ಮಾಡ್ಬೇಕು, ಆದರ್ಶ ಗ್ರಾಮವಾಗಿ ಮಾಡ್ಲಿ ಅನ್ನುವಂತ ಕಾರ್ಯಕ್ರಮವನ್ನು ಕೂಡ ತಗೊಂಡ್ ಬಂದ್ರು. ಬಟ್ ಇದು ಕೂಡ ಸಕ್ಸಸ್ಫುಲ್ ಆಗಲಿಲ್ಲ ಅನ್ನೋದನ್ನ ಮೊನ್ನೆ ದಿವಸ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿ ಫೋಕಸ್ ಆಗಿ ಒಂದು ವಾರದಲ್ಲಿ ಒಂದು ರೋಡ್ ಅನ್ನ ಮಾಡುವಂತ ಕೆಲಸವನ್ನ ದೆಹಲಿದವ್ರು ಮಾಡ್ತಿದ್ರೆ. ಸೊ 15 ವಾರ ಆದ್ಮೇಲೆ ಗೊತ್ತಾಗುತ್ತೆ ಇದು ಸಕ್ಸಸ್ಫುಲ್ ಆಯ್ತು, ಇನ್ ಸುಮ್ನೆ ಹೋಯ್ತು ಅಂತ.
ನೆಕ್ಸ್ಟ್ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿದೆ, ಭಾರತದ ಹೊಸದಾಗಿ ರಾಷ್ಟ್ರಪತಿಗಳಾಗಿ ಜಗದೀಪ್ ಧನ್ಕರ್ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು 10ನೇ ತಾರೀಕು ಆಗಸ್ಟ್ 10, ಇವತ್ತೇನ್ ಮಾಡಿದ್ರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಸೊ ಜಗದೀಪ್ ಧನ್ಕರ್ ಅವರು ಕರ್ನಾಟಕದ ಮಾರ್ಗ್ರೆಟ್ ಆಳ್ವಾ ಅವರ ವಿರುದ್ಧ ಸ್ಪರ್ಧಿಸಿದ್ರು. ಸೊ 528 ಮತಗಳ ಒಂದು ಗೆಲುವನ್ನ ಸಾಧಿಸಿದ್ರು. ಸೊ ಗೆದ್ದಿದ್ರೆ ಕರ್ನಾಟಕದವ್ರು ಖುಷಿ ಆಗ್ತಿದ್ವಿ, ಏನ್ ಮಾಡಕ್ಕಾಗಲ್ಲ. ಸೊ ಈಗ ಧನ್ಕರ್ ಅವರು, ಓಕೆ, ಜಗದೀಪ್ ಧನ್ಕರ್ ಅವರು ಭಾರತದ 14ನೇ ರಾಷ್ಟ್ರಪತಿಯಾಗಿ ಏನಾಗಿದ್ದಾರೆ, ಆಯ್ಕೆಯಾಗಿದ್ದಾರೆ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಿದ್ರು. ರಾಜಸ್ಥಾನದಿಂದ ಆಯ್ಕೆ ಆಗ್ತಿರುವಂತಹ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಆಗ್ತಿರುವಂತಹ 2ನೇ ವ್ಯಕ್ತಿ ಯಾರು, ಜಗದೀಪ್ ಧನ್ಕರ್ ಅವರು. ಸೊ ಇದ್ರ ಹಿಂದೆ ಅಂದ್ರೆ ಮೊದಲು ರಾಜಸ್ಥಾನದಿಂದ ಉಪರಾಷ್ಟ್ರಪತಿ ಹುದ್ದೆಗೆ ಏರಿದ ಮೊದಲ ವ್ಯಕ್ತಿ ಯಾರಂದ್ರೆ ಭೈರೋನ್ ಸಿಂಗ್ ಶೆಖಾವತ್ ಅಂತ. ಅದಾದ್ಮೇಲೆ ಈಗ ಜಗದೀಪ್ ಧನ್ಕರ್ ಅವರು 2ನೇ ವ್ಯಕ್ತಿಯಾಗಿದ್ದಾರೆ. ಎಲ್ಲಿಂದ, ರಾಜಸ್ಥಾನದಿಂದ. ಟೋಟಲ್ ಆಗಿ ಇವರು 14ನೇ ಭಾರತದ ಉಪರಾಷ್ಟ್ರಪತಿಯಾಗಿ ಒಂದು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಓಕೆ, ನೆಕ್ಸ್ಟ್ ನಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ ಅಲ್ಲಿ ಮೊನ್ನೆ ದಿವಸ 2 ದಿವಸ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಯಾವುದು ಅಂತಂದ್ರೆ ಇಂಡಿಯಾ ಕಿ ಉಡಾನ್ ಅಂತ. ಸೊ ಇಂಡಿಯಾ ಕಿ ಉಡಾನ್ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದಕ್ಕೆ ಕೈ ಜೋಡಿಸಿದ್ದು ಯಾರು, ಗೂಗಲ್ ಸಂಸ್ಥೆಯ ಇಂಡಿಯಾದ ಒಂದು ಸಂಸ್ಥೆ ಅಥವಾ ಇಂಡಿಯಾದ ಒಂದು ವಿಭಾಗ. ಗೂಗಲ್ ಇಂಡಿಯಾದವರು ಏನ್ ಮಾಡಿದ್ರು, ಇಂಡಿಯಾ ಕಿ ಉಡಾನ್ ಅನ್ನುವಂತ ಒಂದು ಆನ್ಲೈನ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ಮುಖ್ಯವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ, ಸ್ವಾತಂತ್ರ್ಯ ಸಿಗೋದಾಯ್ತು, ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ಏನೇನು ಸಾಧನೆಯನ್ನ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ರಾಕೇಶ್ ಶರ್ಮಾ ಭಾರತದ ಮೊದಲ ಗಗನಯಾನಿ. ಸೊ ರಾಕೇಶ್ ಶರ್ಮಾ ಆಗಿರ್ಲಿ, ಇಸ್ರೋದ ಮೊದಲ ಉಡಾವಣೆ ಆಗಿರ್ಲಿ, ಚಂದ್ರಯಾನ ಆಗಿರ್ಲಿ, ಪೋಲಿಯೋನ ನಿರ್ಮೂಲನೆ ಮಾಡಿದ್ದಾಗಿರ್ಲಿ, ಇಂಥ ಒಂದು ಮೈಲಿಗಲ್ಲುಗಳನ್ನ ಚಿತ್ರದೊಂದಿಗೆ ವಿವರಣೆ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ಅವರು ಇಂಡಿಯಾ ಕಿ ಉಡಾನ್ ಅಂತ ಹೇಳಿದರೆ, ಅದರ ಒಂದು ಕ್ಲಿಪ್ ಅನ್ನ ನಾನು 2 ದಿವಸ ಹಿಂದೆ ಮಚ್ಚಾ ಕರೆಂಟ್ ಅಫೇರ್ಸ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೆ. ಸೊ ಈ ರೀತಿಯಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಗೂಗಲ್ ಕೂಡ ತನ್ನ ಕೊಡುಗೆಯನ್ನ ನಮಗೆ ಕೊಡ್ತಾ ಇದೆ. ಸೊ ಆದಷ್ಟು ಈ ವಿಡಿಯೋಗಳನ್ನ ನೋಡಿ, ಯಾಕಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ನಂತರ ಏನೇನು ಮಹತ್ ಸಾಧನೆಗಳನ್ನ ಮಾಡಿದೆ ಅನ್ನೋದನ್ನ ಗೂಗಲ್ ಅವರು ನಮಗೆ ತಿಳಿಸಿ ಕೊಡ್ತಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಪ್ರಾದೇಶಿಕ ಭಾಷೆಗಳಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ಅಂತ. ಸೊ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ನಾವು ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಮಾಡಬಹುದು. ಸೊ ಇಂತಹ ಒಂದು ಕಾಲೇಜಸ್ ಗಳ ಸಂಖ್ಯೆ ಎಷ್ಟಿತ್ತು ದೇಶದಲ್ಲಿ, 19 ಇತ್ತು. ಈಗ AICTE ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ, ಭಾರತೀಯ ತಾಂತ್ರಿಕ ಶಿಕ್ಷಣ ಮಂಡಳಿಯವರು ಏನ್ ಮಾಡಿದ್ದಾರಪ್ಪ ಅಂದ್ರೆ, ಇನ್ನೂ 20 ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಅನುಮತಿಯನ್ನ ನೀಡಿದ್ದಾರೆ. ಸೊ ಈ ಮೂಲಕ ದೇಶದಲ್ಲಿ ಈ ಪ್ರಾದೇಶಿಕ ಭಾಷೆಗಳಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ನೀಡುವಂತಹ ಸಂಸ್ಥೆಗಳ ಸಂಖ್ಯೆ ಎಷ್ಟಾಯ್ತು, 39 ಆಯ್ತು. ಮೊದಲು 19 ಇತ್ತು, ಈಗ 20 ಸೇರಿಸಿದ್ರು, ಟೋಟಲಿ 39 ಆಯ್ತು. ಸೊ ಹಾಗಾದ್ರೆ ಯಾವ್ಯಾವ ಭಾಷೆಗಳಲ್ಲಿ ನಾವು ಇಂಜಿನಿಯರಿಂಗ್ ಅನ್ನ ಮಾಡಬಹುದು ಅಂತಂದ್ರೆ, 1 ಹಿಂದಿ, 2 ಮರಾಠಿ, 3 ತೆಲುಗು, 4ನೇದು ನಮ್ಮ ಕನ್ನಡ ಕಸ್ತೂರಿ ಕನ್ನಡ, 5ನೇದು ತಮಿಳು, 6ನೇದು ಬಂಗಾಲಿ, 7ನೇದು ಗುಜರಾತಿ. ಸೊ 7 ಭಾಷೆಗಳಲ್ಲಿ, ಇಂಗ್ಲಿಷ್ ಒಂದೇ ಅಲ್ಲ, ಇಂಗ್ಲಿಷ್ ಬಿಟ್ಟು 7 ಭಾಷೆಗಳಲ್ಲಿ ಭಾರತದಲ್ಲಿ ನೀವು ಇಂಜಿನಿಯರಿಂಗ್ ಅನ್ನ ಮಾಡಬಹುದು. ಸೊ ಹಾಗಾದ್ರೆ ಈಗ 20 ಸಂಸ್ಥೆಗಳಿದಾವಲ್ಲ, ಈ 20 ಸಂಸ್ಥೆಗಳೇ ಹೊಸದಾಗಿ ಕನ್ನಡದಲ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕನ್ನಡದಲ್ಲಿ ನಾವು ಇಂಜಿನಿಯರಿಂಗ್ ಮಾಡಬಹುದು ಅಂತಂದ್ರೆ, ಒಂದು ಚಿಕ್ಕಬಳ್ಳಾಪುರದಲ್ಲಿರುವಂತಹ SJC ತಾಂತ್ರಿಕ ಶಿಕ್ಷಣ ವಿದ್ಯಾಲಯ, ಶ್ರೀರಂಗಪಟ್ಟಣದಲ್ಲಿರುವಂತಹ ಮಹಾರಾಜ ತಾಂತ್ರಿಕ ಶಿಕ್ಷಣ ವಿದ್ಯಾಲಯ, 3ನೇದು ಬಾಲಕಿಯ ಭೀಮಣ್ಣ ಖಂಡ್ರೆ ತಾಂತ್ರಿಕ ಶಿಕ್ಷಣ ವಿದ್ಯಾಲಯದಲ್ಲಿ ಕನ್ನಡದಲ್ಲಿ ನೀವು ಇಂಜಿನಿಯರಿಂಗ್ ಅನ್ನ ಮಾಡುವ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಆಲ್ರೆಡಿ ಮುಗಿಸಿದೀವಿ, ಮತ್ತೇನ್ ಮಾಡೋದು. ಓಕೆ, ಸೊ ನಿಮ್ಗೆಲ್ಲ ಗೊತ್ತಿದೆ, ಈಗ ಯೋಜನಾ ಆಯೋಗ ಅಂತ ಇತ್ತು. ಹಿಂದೊಂದು ಟೈಮಲ್ಲಿ ಯೋಜನಾ ಆಯೋಗ ಅಂತ ನೀವು ಎಲ್ಲರೂ ನೋಡಿದ್ವಿ. ಆ ಯೋಜನಾ ಆಯೋಗ ಹೋಗಿ ಈಗ ಏನಾಗಿದೆ, ಈಗ ನೀತಿ ಆಯೋಗ ಆಗಿದೆ. ಸೊ ನೀತಿ ಆಯೋಗದ ಬಗ್ಗೆ ನಾನು ಮಾತಾಡ್ತಿಲ್ಲ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಯೋಜನಾ ಮಂಡಳಿ ಅಂತ ನಾವು ಇಟ್ಕೊಂಡಿದ್ವಿ. ಅದನ್ನ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ, ವಿಸರ್ಜನೆ ಮಾಡಿದೆ. ಸೊ ಯಾವ ರೀತಿ ಆ ಯೋಜನಾ ಆಯೋಗ ಅಂತ ಕೇಂದ್ರದಲ್ಲಿ ಇತ್ತು, ಅದೇ ತರ ಕರ್ನಾಟಕದಲ್ಲಿ ರಾಜ್ಯ ಯೋಜನಾ ಮಂಡಳಿ ಅಂತ ಇತ್ತು, ಅದನ್ನ ರಾಜ್ಯ ಸರ್ಕಾರದವರು ವಿಸರ್ಜನೆ ಮಾಡಿದ್ರು. ನೀತಿ ಆಯೋಗ ತರದಲ್ಲಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕ ಅಂತ ಹೇಳಿ ಹೊಸದಾಗಿ ಒಂದು ಸಂಸ್ಥೆಯನ್ನ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಕಾಪಿ ಮಾಡಿದ್ವಿ, ಅಲ್ಲಿ ಯೋಜನಾ ಆಯೋಗ ಹೋಗಿ ನೀತಿ ಆಯೋಗ ಅಂತ, ನೀತಿ ಆಯೋಗನೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್
ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ ಅಂತ. ಸೊ ಅದಕ್ಕೆ ಇಲ್ಲಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕ ಅಂತ. ಸೊ ನೀತಿಯನ್ನ ನಾವು ಈ ರೀತಿಯಾಗಿ ಚೇಂಜ್ ಮಾಡಿದ್ವಿ. ಇದು ಶಾರ್ಟ್ ಫಾರ್ಮ್ ಆಗಿ ಏನಾಗುತ್ತೆ, ಏನಾಗುತ್ತೆ SITK ಅಂತ ಆಗುತ್ತೆ. ಸಿಟ್ ಆಗುತ್ತೆ. ಓಕೆ, ಸಿಟ್ ಏನ್ ಮಾಡಕ್ಕಾಗಲ್ಲ, ನೀತಿ ಅಂತ ಅಲ್ಲಿ ಚೆನ್ನಾಗಿ ಗೊತ್ತಿಲ್ಲ, ಸಿಟ್ ಆಗುತ್ತೆ. ಸೊ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕ ಅಂತಂದ್ರೆ ನಮ್ಮ ರಾಜ್ಯಕ್ಕೆ ಬಂದಂತಹ ಒಂದು ನೀತಿ ಆಯೋಗ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಇದನ್ನ ನಿರ್ವಹಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರದವರು 150 ಕೋಟಿ ರೂಪಾಯಿ ಕೊಡ್ತಿದ್ದಾರೆ. ಯಾರು ಕೊಡ್ತಿದ್ದಾರೆ? ರಾಜ್ಯ ಸರ್ಕಾರದವರು. ಸೊ ಇಲ್ಲಿ ಏನೇನಾಗತ್ತಪ್ಪ ಅಂದ್ರೆ ಇಲ್ಲಿ ಸದಸ್ಯರು ಯಾರ್ಯಾರು ಇರ್ತಾರೆ ಏನಂತ ನೋಡ್ಬಿಡೋಣ. ಫಸ್ಟ್ ಏನಪ್ಪಾ ಅಂದ್ರೆ ಇದರ ಅಧ್ಯಕ್ಷರು ಇರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ. ಅದರ ಜೊತೆಗೆ ಒಬ್ಬ ಎಕ್ಸ್ಪರ್ಟ್ ಅನ್ನ ಉಪಾಧ್ಯಕ್ಷರನ್ನಾಗಿ ಸರ್ಕಾರ ನೇಮಕ ಮಾಡಲಿದೆ. ಅಂದ್ರೆ ಈ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕದ ಉಪಾಧ್ಯಕ್ಷರು ಇನ್ನೂ ನೇಮಕ ಆಗಿಲ್ಲ. ನೇಮಕ ಆದ ತಕ್ಷಣ ಮತ್ತೆ ಅದನ್ನು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು. ಸೊ ಅದರ ಜೊತೆಗೆ ಇಲ್ಲಿ ಏನ್ ಕೆಲಸ ಇರ್ತಲ್ಲ, ಫಾರ್ ಎಕ್ಸಾಂಪಲ್ ಯೋಜನೆ ಆಗಿರ್ಬೋದು, ಆರ್ಥಿಕತೆ, ಸಾಮಾಜಿಕ ಕಲ್ಯಾಣ, ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಕೃಷಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಮತ್ತು ಸ್ವಚ್ಛ ಇಂಧನ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ 9 ಜನ ಗಣ್ಯರನ್ನ ಅಂದ್ರೆ ಎಕ್ಸ್ಪರ್ಟ್ಸ್ ಅನ್ನ ಇಲ್ಲಿ ಏನ್ ಮಾಡ್ತಾರೆ, ಇದರ ಸದಸ್ಯರಾಗಿ ತಗೊಳ್ತಾರೆ. ಜೊತೆಗೆ ಇದರ ಒಂದು ಸಿಇಒ ಆಗಿ ಅಂದ್ರೆ ಅಲ್ಲಿ ನೀತಿ ಆಯೋಗದ ಅಮಿತಾಬ್ ಕಾಂತ್ ಏನ್ ಸಿಇಒ ಇದ್ದಾರಲ್ಲ, ಸೊ ಅದೇ ರೀತಿ ಯೋಜನಾ ಮತ್ತು ಕಾರ್ಯಕ್ರಮ ಅನುಷ್ಠಾನ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಏನ್ ಮಾಡ್ತಾರೆ, ಇದರ ಒಂದು ಸಿಇಒ ಆಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ಬಟ್ ಆಯ್ಕೆ ಆಗ್ಬೇಕಾದವ್ರು ಯಾರು? ಒಬ್ಬ ಪರಿಣಿತರು ಇದರ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ಬೇಕು. ಸೊ ಇಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂತಹ ಅತ್ಯುನ್ನತ ಸಂಸ್ಥೆಗಳು IISc ಬೆಂಗಳೂರು, ಭಾರತೀಯ ವಿಜ್ಞಾನ ಸಂಸ್ಥೆ ಆಗಿರ್ಬೋದು, ಅಥವಾ IIM ಬೆಂಗಳೂರು ಅಂದ್ರೆ ಭಾರತೀಯ ವ್ಯವಸ್ಥಾ ಪ್ರಬಂಧ ಸಂಸ್ಥೆ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ, ಸೊ ಹೀಗೆ 14 ಸಂಸ್ಥೆಗಳಲ್ಲಿರುವಂತಹ ಒಂದಿಷ್ಟು ಸದಸ್ಯರನ್ನು ಕೂಡ ನಾಮಿನೇಟ್ ಅಥವಾ ನಾಮನಿರ್ದೇಶನ ಮಾಡ್ತಾರೆ. ಸೊ ಇಷ್ಟೆಲ್ಲ ಜನ ಇಲ್ಲಿ 14 ಜನ ನಾಮಿನೇಟ್ ಆದ್ರು, ಇಲ್ಲಿ 9 ಜನ ಗಣ್ಯರಿದ್ರು, ಪ್ಲಸ್ ಇಲ್ಲೇನಿದ್ದಾರೆ ಒಬ್ಬ ಸಿಇಒ ಇದ್ದಾರೆ, ಪ್ಲಸ್ ಮುಖ್ಯಮಂತ್ರಿಗಳು ಇದರ ಅಧ್ಯಕ್ಷರಾಗಿದ್ದಾರೆ, ಮತ್ತೊಬ್ಬ ಉಪಾಧ್ಯಕ್ಷರು. ಇಷ್ಟೆಲ್ಲ ಜನ ಸೇರ್ಕೊಂಡು ಏನ್ ಮಾಡ್ಬೇಕು, ರಾಜ್ಯದ ಒಂದು ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಸೊ ಈ ಒಂದು ಡಿಸಿಷನ್ ಬಂದಿದೆ. ನೋಡೋಣ ಏನೇನ್ ಮಾಡ್ತಾರೆ, ಏನೇನ್ ರಿಪೋರ್ಟ್ಸ್ ಅನ್ನ ಇವರು ಕೊಡ್ತಾರಂತ ಅದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಈಗ ಇಲ್ಲಿಗೆ ಕರೆಂಟ್ ಅಫೇರ್ಸ್ ಮುಗಿತು. ಸೊ ನಾಳೆ ದಿವಸ ಪುಟ್ಟಿ ಬರ್ತಾರೆ, ಅವಾಗ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತು ಗ್ಯಾಪ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಹೇಳ್ತಾ ಇದೀನಿ. ಮಾಕ್ ಇಂಟರ್ವ್ಯೂಸ್ ಬಗ್ಗೆ ಮತ್ತೆ ನಾಳೆ ದಿವಸ ಹೇಳ್ತೀವಿ, ಯಾರ್ಯಾರು ಬರ್ತಿದ್ದಾರೆ ಏನಂತ. ಸೊ ಅದನ್ನ ತಲೆ ಕೆಡ್ಸ್ಕೊಬೇಡಿ, ಲೇಟ್ ಆಗ್ತಿದೆ, ಸ್ವಲ್ಪ ಬೇಗನೆ ಮುಗಿತು ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಮ್ಮ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಿಮ್ಮ ಅನಿಸಿಕೆಗಳನ್ನ ನಮಗೆ ವಾಟ್ಸಪ್ ಮಾಡಿ 9480216410 ಅಂತ ಹೇಳ್ತಾ ಇಲ್ಲಿನ ಒಂದು ಹಿಂದಿನ ದಿವಸದ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಈಗ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಶುಭರಾತ್ರಿ.